2 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಒಂದು ಮಾನವೀಯತೆ ಮತ್ತು ನಮ್ಮ ಕರ್ತವ್ಯ ಭಾಳ ಮುಖ್ಯವಾಗಿ ಏನು ಅಂತ ಹೇಳಿದರೆ ಈ ಕ್ಯಾನ್ಸರ್ ಅಂತೇಳಿ ಬಂದ್ಬಿಡುತ್ತೆ ಅನಿವಾರ್ಯ. ಯಾರಿಗೆ ಹೇಗೆ ಇಲ್ಲಿರೋರಿಗೆ ಏನು ಅಂತ ಗೊತ್ತಾಗಲ್ಲ. ಬಡವ್ರ ಮಕ್ಕಳಿಗೆ ಜಾಸ್ತಿ ಬಂದಾಗ ಅವರಿಗೆ ಟ್ರೀಟ್ಮೆಂಟ್ ಫ್ರೀಯಾಗಿ ಸಿಕ್ಕರೂ ಕೂಡ ಕೆಲವು ಸತಿ ಕಿದ್ವಾಯಲ್ಲಿ ಶಿಕ್ಷಣದಲ್ಲಿ ವಂಚಿತರಾಗ್ತಾರೆ. ಅದಕ್ಕೆ ನಾವೊಂದು ಪ್ರಾಜೆಕ್ಟ್ ಹಾಕಿದ್ದೀವಿ. ಅದು ಮೋಸ್ಟ್ಲಿ ಈಗ ಸಕ್ಸಸ್ ಆಗ್ತದೆ. ಇನ್ನು 1 ತಿಂಗಳೊಳಗೆ ಅದನ್ನ ಶುರು ಮಾಡಬೇಕು ಅಂತ ಇದ್ದೀನಿ. ಕನ್ಸ್ಟ್ರಕ್ಷನ್ಸ್ ಎಲ್ಲ ಅಷ್ಟರೊಳಗೆ ಮಾಡೋಕ್ಕಾಗತ್ತೋ ಇಲ್ಲಾಂದರೆ ಸ್ಟಾರ್ಟಿಂಗ್ ಹೆಂಗೆ ಮಾಡೋಕ್ಕಾಗುತ್ತಲ್ಲ. ಕ್ಯಾನ್ಸರ್ ರೆಸಿಡೆನ್ಷಿಯಲ್ ಸ್ಕೂಲ್ನ ನಾವು ಶುರು ಮಾಡ್ತಾಯಿದ್ದೀವಿ. ನೆಕ್ಸ್ಟು ವೆರಿ ಕ್ಲೋಸ್ ಟು ಕಿದ್ವಾಯಿ ಹತ್ರ. ಅಂದರೆ ಕ್ಯಾನ್ಸರ್ ಇರ್ತಕ್ಕಂಥ ಮಕ್ಕಳಿಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥವ್ರು ಒಂದು 3,000 ಚಿಲ್ಡ್ರನ್ ಮಕ್ಕಳಿದ್ದಾರೆ ಅಂಥೇಳಿ ಭಾವಿಸ್ತೀವಿ ನಾವು. ಜಾಸ್ತಿ ಇರ್ಬೋದು ಗೊತ್ತಿಲ್ಲ. ಆದರೆ ರೆಸಿಡೆನ್ಸಿಗೆ ಬರೋದಕ್ಕೆ ಯಾಕೆಂದರೆ 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳವರೆಗೂ ಅಂತ ಹೇಳಿದಾಗ ಅವರಿಗೆ ತಂದೆ ತಾಯಿಯವರು ಬರಬೇಕಾಗ್ತದೆ. ಅವ್ರಿಗೂ ನಾವು ಊಟದ ವ್ಯವಸ್ಥೆ ಮಾಡಬೇಕಾಗ್ತದೆ. ಸೊ ಒಂದು ಬಿಲ್ಡಿಂಗು ಅವರಿಗೆ. We at East Point Group of Institutions offer a wide range of courses that provide limitless opportunities, building skills over 2 decades. ಉಳ್ಕೊಳ್ಳೋದಕ್ಕೆ, ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಟ್ರೀಟ್ಮೆಂಟು ನಡೀತಾ ಇರುತ್ತೆ, ಎಜುಕೇಷನು ಕೂಡ. ಯಾಕೆ ಅಂದರೆ ಕ್ಯಾನ್ಸರ್ ಈಸ್ ಕ್ಯೂರಬಲ್. ಕ್ಯಾನ್ಸರ್ ಈಸ್ ಕ್ಯೂರಬಲ್ ಇರೋದ್ರಿಂದ ಮಕ್ಕಳು ಆ ವಯಸ್ಸಲ್ಲಿ ಮುಂದೆ ಹೋದ ತಕ್ಷಣ ಅವರಿಗೆ ಶಿಕ್ಷಣದಲ್ಲಿ ವಂಚಿತರಾಗಬಾರ್ದು ಅಂಥೇಳಿ ಫಸ್ಟ್ ಕ್ಯಾನ್ಸರ್ ಶಾಲೆಗಳನ್ನು ನಾವು ಬೆಂಗಳೂರಲ್ಲಿ ಕಿದ್ವಾಯಿ ಹತ್ತಿರ, ನಾನಾಗಲೇ ಹುಡುಕ ಕೇಳಿದ್ದೀನಿ ನನ್ನ ಒಂದು ಇದರಲ್ಲಿ. ಅದಕ್ಕೆ ನಾನು ಅಲ್ಲಿ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿಲ್ಲ ಇನ್ನು ಇದ್ರ ಬಗ್ಗೆ. ಅಲ್ಲಿ ಅಫಿಷಿಯಲಾಗಿ ಉದ್ಘಾಟನೆ ಟೈಮಲ್ಲಿ ಮಾಡಬೇಕಂತ ನಿಮ್ಮ ಮೂಲಕ ಹೇಳಲಿಕ್ಕೆ. ಯಾಕೆಂದರೆ 2 ವರ್ಷಕ್ಕೆ ನಾವು ಏನಾದ್ರು ಬದಲಾವಣೆಯನ್ನು ಕೊಡಬೇಕಾಗ್ತದೆ. 2 ವರ್ಷ ಆಯಿತು. ಸೊ ಕ್ಯಾನ್ಸರ್ ಮಕ್ಕಳಿಗೆ ನಾವು ಈ ಶಾಲೆಯನ್ನು ಮಾಡಬೇಕಂಥೇಳಿ ಆದಷ್ಟು ಬೇಗ ಇದ್ದೀವಿ. ಅದನ್ನು ಒಂದು ಶಾಲೆಯನ್ನು ಇಲ್ಲಿ ಮಾಡಿದ ಮೇಲೆ ಆಮೇಲೆ ನೋಡೋಣ. ಯಾಕೆಂದರೆ ಟ್ರೀಟ್ಮೆಂಟ್ ಈಸ್ ಇಂಪಾರ್ಟೆಂಟ್. ಎಜುಕೇಷನ್ ಎಲ್ಲಿ ಬೇಕಾದ್ರೆ ಕೊಟ್ಬಿಡ್ಬೋದು, ಟ್ರೀಟ್ಮೆಂಟ್ ಎಲ್ಲಿ ಬೇಕಾದ್ರೆ ಅಲ್ಲಿ ಕೊಡೋದಕ್ಕಾಗೋದಿಲ್ಲ. ಈ ನಿಟ್ಟಿನ ಮೇಲೆ ಭಾಳ ಹತ್ತಿರ. ಆ್ಯಂಡ್ ಇಟ್ಸ್ ನಾಟ್ ಎನ್ ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕ್ ಥರ ಅರ್ಜೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಲ್ಲ. ಇಟ್ಸ್ ಎ ಪ್ರಾಸೆಸ್. 1 ವರ್ಷ 6 ತಿಂಗಳು 8 ತಿಂಗಳು ಅದಾದಮೇಲೆ ವಾಪಸ್ ಹೋಗ್ತಾರೆ ಅವ್ರು ಟ್ರೀಟ್ಮೆಂಟ್ ಆದಮೇಲೆ. ಸೊ ಆ ಥರ ಪ್ರೋಸೆಸ್ ಮಾಡಬೇಕಂತ ಇದ್ದೀವಿ. ಈ ಥರ ಕರ್ತವ್ಯ ಮಾಡಬೇಕಾಗತ್ತೆ. ಯಾಕೆಂದರೆ ನನ್ನ ಇಲಾಖೆಯಲ್ಲಿ ಕ್ವಾಲಿಟಿ, ಈಕ್ವಾಲಿಟಿ ಆ್ಯಂಡ್ ಆಕ್ಸೆಸಿಬಿಲಿಟಿ ಅಂತ ನೀವು ಕೇಳಿದಿರೋ ಇಲ್ಲ 2-3 ಸತಿ ನಾನು ಬೆಂಗಳೂರು ಮಟ್ಟದಲ್ಲಿ ಮಾತಾಡ್ಬೇಕಾದ್ರೆ ನಾನು ಹೇಳಿದ್ದೀನಿ. ಕ್ವಾಲಿಟಿ, ಈಕ್ವಾಲಿಟಿ, ಕ್ವಾಲಿಟಿ ಇರಬೇಕು, ಈಕ್ವಾಲಿಟಿ ಇರಬೇಕು, ಮತ್ತು ಆಕ್ಸೆಸಿಬಿಲಿಟಿ ಅಂದರೆ ಎಜುಕೇಷನಿಗೆ ಆಕ್ಸೆಸಿಬಲ್ ಸಿಗಬೇಕು. ನೀವು ಅವ್ರಿಗೆ ಕ್ಯಾನ್ಸರ್ ಇದೆ, ಇವ್ರ ಹ್ಯಾಂಡಿಕ್ಯಾಪು, ಅವನು ಬಡವ, ಇವನು ನೋ, ಆಕ್ಸೆಸಿಬಲ್ ಇರಬೇಕು. ಆ ನಿಟ್ಟು ಆಕ್ಸೆಸಿಬಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ದೀಸ್ ಟು ಆಲ್ಸೋ. ಯಾಕೆಂದರೆ ಆಕ್ಸೆಸಿಬಲ್ಲೇ ಇಲ್ಲ ಅಂದರೆ ನಿಮ್ಗೆ ಗುಡ್ ಬ್ಯಾಡ್ ಆಗಲಿ ಏನೂ ಸಿಗೋದಿಲ್ಲ. ಅದನ್ನು ಕೊಡಬೇಕಾಗತ್ತೆ. ಅದನ್ನು ಮಾನ್ಯ ಮುಖ್ಯಮಂತ್ರಿ ಕೈಯಲ್ಲೂ ಕೂಡ ನಾವು ಮಾತಾಡಿ ಅದನ್ನು ಫೈನಲೈಸ್ ಮಾಡಿ ಮೋಸ್ಟ್ಲಿ ಜುಲೈ ಒಳಗೆ ಇಫ್ ನಾಟ್ ಬಿಲ್ಡಿಂಗ್ ಆಗಲಿಲ್ಲ ಅಂದರೆ ಆ ಪ್ರೋಸೆಸ್ನ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ.